ಬಿಡದಿ ಟೌನ್ಶಿಪ್ ಇದು ಡಿ.ಕೆ. ಶಿವಕುಮಾರ್ ಅವರ ಕನಸಿನ ಯೋಜನೆ. ಇದನ್ನ ಮಾಡೇ ತೀರ್ತೀನಿ ಅಂತ ಅವರು ಬಿಡಾಕೆ ಹತ್ತಿಲ್ಲ. ಆದ್ರೆ ಅಲ್ಲಿನ ಜನ ಬೆಂಗಳೂರು ದಕ್ಷಿಣವನ್ನ ಬೆಂಗಳೂರಿಗೆ ಸೇರ್ಸಕ್ ನಾವು ಬಿಡೋದಿಲ್ಲ, ನಮ್ಮ ಹೊಲ ಮನೆ ನಾವು ಮಾರೋದಿಲ್ಲ, ನಾವು ರೈತ ಕುಟುಂಬದವರು ಮನೆ ನಮ್ಮ ಜೀವನ ಅಂತ ಹೇಳ್ಕೊಂತೇ ಬರ್ಲಿಕ್ಕತ್ತಾರ. ಸುಮ್ಮನೆ ಹೇಳಾಕತ್ತಿಲ್ರಿ, ಪ್ರತಿಭಟನೆಯನ್ನ ತಿಂಗಳಾನುಗಂಟೆಯಿಂದ ಮಾಡ್ಲಿಕ್ಕತ್ತಾರ. ಎಷ್ಟರ ಮಟ್ಟಿಗೆ ಅಂದ್ರೆ ಯಾರೇ ಹೋದ್ರು ಅವರು ಹೂ ಅನ್ನೋ ಮಾತನ್ನ ಹೇಳಾಕೆ ಹತ್ತಿಲ್ಲ. ಯಾರೋ ಒಂದಿಷ್ಟು ಜನ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಇವೆಲ್ಲ ಗುದ್ದಾಟದ ನಡುವೆಯೂ ಮಂಡಲಹಳ್ಳಿ ಗ್ರಾಮಕ್ಕೆ ಸರ್ವೆ ಟೀಮ್ ಹೋಗಿತ್ತು. ಸರ್ಕಾರಿ ಅಧಿಕಾರಿಗಳು ಪೊಲೀಸರ ಜೊತೆ ಅಲ್ಲಿಗೆ ಹೋಗಿ ಸರ್ವೆ ಮಾಡಕ್ ಶುರು ಮಾಡಿದ್ದೇ ತಡ ಅಲ್ಲಿ ಒಂದು ಹೈ ಡ್ರಾಮಾ ಕ್ರಿಯೇಟ್ ಆಗಿತ್ತು. ಅದೇನಾಗಿತ್ತು ಅಂದ್ರ ಅಲ್ಲಿನ ಜನ ರೊಚ್ಚಿಗೆದ್ದು ಎಷ್ಟಂತ ಹೇಳಬೇಕು, ನಾವು ಕೊಡೋದಿಲ್ಲ ಅಂದ್ರೂ ಕೂಡ ನೀವು ಇಲ್ಲಿಗೆ ಅಳತೆ ಮಾಡಕ್ ಬಂದಿರಲ್ಲ ಅಂತ ಕೈಗೆ ಸಿಕ್ಕಿದ್ದನ್ನ ತಗೊಂಡು ಬಿಸಾಕ್ತಿದ್ರು. ಕಾರ್ ಮೇಲೂ ಕಲ್ಲು ಇಟ್ಟಿಗೆಗಳನ್ನ ಬಿಸಾಕಿದ್ರು. ಅದಷ್ಟೇ ಅಲ್ರಿ, ಪೊರಕೆ ತಗೊಂಡು ಅಲ್ಲಿ ಬಂದಿದ್ದ ಅಧಿಕಾರಿಗಳನ್ನ ಹೊಡೆದು ಓಡಿಸಿದ್ರು. ಇದೆಲ್ಲವೂ ಕೂಡ ಜನರ ಆಕ್ರೋಶ ಯಾವ ಮಟ್ಟಿಗೆ ಬದಲಾಗೈತಿ ಅನ್ನೋದನ್ನ ತೋರ್ಸಾಕತ್ತಿತ್ತು. ಯಾವ ರೀತಿಯಾಗಿ ಅವರ ಜಮೀನನ್ನ ಕಸ್ಕೊಳ್ಳೋದಕ್ಕೆ ಈ ಸರ್ಕಾರ ಪ್ರಯತ್ನ ಪಡ್ತಿದೆಯೋ ಅಷ್ಟೇ ಅವರ ಆಕ್ರೋಶ ಹೆಚ್ಚಾಗ್ತಿದೆ ಅನ್ನೋದನ್ನ ತೋರಿಸ್ತಿತ್ತು. ಇನ್ನೊಂದ್ಸಲ ಬಂದ್ಗಿಂದಿರಿ. ಅಲ್ಲ ನಾವ್ ಅಲ್ಲಿ ಮಾತಾಡ್ಬೇಕ್ರೆ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ, ಅಲ್ಲ ಅಳತೆ ಮಾಡ್ಬಿಟ್ರೆ ಬಂದ್ಬಿಟ್ಟಿಲ್ಲ, ನಾವ್ ಅಲ್ಲಿ ಗಲಾಟೆ ಮಾಡ್ತಾ ಹಿಂದೆ ಬಂದು ಅಳತೆ ಮಾಡ್ಬಿಟ್ರೆ ಅಲ್ಲಲ್ಲ ಸರ್ ಮಾತಾಡ್ತಾವ್ರೆ, ಇವ್ರು ಕರ್ಕೊಂಡ್ಬಂದು ಇದು ಮಾಡ್ತಾವ್ರೆ. ನೋಡಿ ಯಾರು ಬರೋಕೆ ಹೆದರ್ಕೋಬೇಕು, ವಾಪಸ್ ಹೋಗ್ತಾರೆ ಅಷ್ಟೇ. ನೋಡಪ್ಪ, ಒಬ್ರು ಪ್ರೆಸ್ ರಿಪೋರ್ಟರ್ ಬರ್ಲಿ, ಯಾರು ಬರ್ಲಿಲ್ಲ. ಹೆಂಗ್ ಮಾಡ್ದ ಸರ್ವೇನ? ನಿಮಗೆಲ್ಲ